ಎಲ್ಲರಿಗೂ ನವರಾತ್ರಿಯ 7ನೇ ದಿನದ ಶುಭಾಶಯಗಳು. ನವರಾತ್ರಿಯ 7ನೇ ದಿನ ನಾವು ತಾಯಿ ಕಾಳರಾತ್ರಿಯನ್ನು ಪೂಜಿಸ್ತೀವಿ. ಕಾಳರಾತ್ರಿಯ ರೂಪ ಅತ್ಯಂತ ಘೋರ ಹಾಗೂ ಭಯಾನಕವಾಗಿರುತ್ತೆ. ಒಂದು ಕ್ಷಣ ಇವರನ್ನ ದೇವಾನುದೇವತೆಗಳು ಇವಳ ಒಂದು ರೂಪವನ್ನು ನೋಡಿ ಭಯಭೀತಗೊಳ್ತಾರೆ. ಅಷ್ಟು ಘೋರವಾಗಿ ಒಂದು ರೂಪವನ್ನು ಇವಳು ತಾಯಿ ಕಾಳರಾತ್ರಿ ತಾಳ್ತಾಳೆ. ಯಾಕೆ ಅಂತಂದರೆ ಕತ್ತಿಗೆಯಲ್ಲಿ ರುಂಡಮಾಲೆಯ ಹಾರ, ಖಡ್ಗ, ಕಟೂರ ಇರುತ್ತೆ. ಹಾಗಾಗಿ ಅತ್ಯಂತ ಘೋರವಾದ ರೂಪ ತಾಯಿ ಕಾಳರಾತ್ರಿದು. ಯಾಕೆ ಇಷ್ಟೊಂದು ಘೋರ ರೂಪ ತಾಯಿ ಕಾಳರಾತ್ರಿ ಅಂತಂದರೆ ದುಷ್ಟರ ಸಂಹಾರಕ್ಕಾಗಿ ಮಾಮೂಲಿ ರಾಕ್ಷಸರಲ್ಲದೆ ಘಟಾನುಘಟಿ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ಅವಳು ಇಂತಹ ರೂಪವನ್ನು ತಾಳಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಶುಂಭ ನಿಶುಂಭರು, ರಕ್ತ ಬೀಜಾಸುರರು, ಮಹಿಷಾಸುರ ಅಂತ ದೊಡ್ಡ ದೊಡ್ಡ ರಾಕ್ಷಸರು ಅವರು ಸ್ತ್ರೀಯನ್ನು ಬಿಟ್ಟು ನಮಗೆ ಇನ್ನು ಯಾರಿಂದನೂ ಸಾವು ಬರಬಾರ್ದು, ಪ್ರಾಣಿ ಪಕ್ಷಿ ಪಶು ಹೊರಗೆ ಎಲ್ಲಿಂದನೂ ನಮಗೆ ಸಾವು ಬರಬಾರ್ದು ಅಂತ ಒಂದು ವರವನ್ನು ಅವರು ಬೇಡ್ಕೊಳ್ಳೋದ್ರಿಂದ ಕೇವಲ ಒಂದು ಹೆಣ್ಣು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ, ಅವಳು ಅಬಲೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸ್ತ್ರೀ ಬಿಟ್ಟು ಹೊರತಾಗಿ ಯಾರಿಂದನೂ ಸಾವು ಬರಬಾರ್ದು ಅಂತ ಅಂದ್ಕೊಂಡಾಗ ತ್ರಿಮೂರ್ತಿಗಳು ಕೂಡ ಆ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ವಿಫಲರಾಗ್ತಾರೆ. ಹಾಗಾಗಿ ಆ ನಂತರ ತ್ರಿಮೂರ್ತಿಗಳ ತೇಜಸ್ಸಿನಿಂದ ಮತ್ತು ದೇವತೆಗಳ ತೇಜಸ್ಸಿನಿಂದ ಉದ್ಭವವಾದ ಒಂದು ರೂಪನೇ ಈ ಘೋರ ರೂಪ ತಾಯಿ ಕಾಳರಾತ್ರಿ, ದುರ್ಗೆ ಅಥವಾ ಮಹಾಕಾಳಿ. ಎಷ್ಟೋ ಹಲವಾರು ಒಂದೇ ರೂಪ, ಹಲವಾರು ನಾಮಗಳು ಅಷ್ಟೇ. ಏನಾದ್ರು ಒಂದು ದುಷ್ಟ ಶಕ್ತಿಗಳನ್ನ ಅಥವಾ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಲ್ಲಿ ನಿಮಗೆ ಒಂಥರ ಅನುಭವ ಆಗ್ತಾ ಇದ್ರೆ, ಅಥವಾ ಏನೋ ಒಂದು ಸಣ್ಣ ಪುಟ್ಟ ಆದ್ರೂ ಕೆಟ್ಟದಾಗ್ತಾ ಇದ್ರೆ, ತಾಯಿ ಕಾಳರಾತ್ರಿನ ನೀವು ಪೂಜಿಸೋದ್ರಿಂದ, ಆರಾಧಿಸೋದ್ರಿಂದ ಎಲ್ಲ ದುಷ್ಟಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ಎಲ್ಲ ಮನೆಯಿಂದ ದೂರ ಆಗಿ ಒಂದು ಒಳ್ಳೆಯ ಯೋಚನೆ ಮತ್ತು ಒಳ್ಳೆಯ ವಾತಾವರಣ ನಿಮ್ಮ ಮನೆಯಲ್ಲಿ ಸೃಷ್ಟಿಯಾಗುತ್ತೆ. ತಾಯಿ ಕಾಳರಾತ್ರಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನಾನು ಪ್ರತಿಯೊಂದು ಶ್ಲೋಕಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತಾಯಿ ಕಾಳರಾತ್ರಿಯ ಮಂತ್ರಗಳನ್ನು ಧ್ಯಾನ ಮಾಡೋದ್ರಿಂದ ಅಥವಾ ಅವಳ ಮಂತ್ರವನ್ನು ಜಪಿಸೋದ್ರಿಂದ ಎಲ್ಲವೂ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ನಮಸ್ಕಾರಗಳು.